ನೇಕಾರ ಸಮುದಾಯದ ಕರ್ನಾಟಕ ಸೇಗುಂತರ್ ಸಂಘ ಜಾತಿ ಗಣತಿ ಸಮರ್ಪಕವಾಗಿ ನಡೆಯಲಿ. ಗಾಂಧಿನಗರ ರಾಮಚಂದ್ರಪುರ ಪ್ರಧಾನ ಕಚೇರಿ ಜಾತಿ ಗಣತಿಯಲ್ಲಿ ದೋಷ ಮತ್ತು ಸೆಗುಂತರ್ ಜಾತಿ ನೋಂದಣಿ ಮಾಡಿ ಎಂದು ಕರ್ನಾಟಕ ರಾಜ್ಯ ಸೆಗುಂತರ್ ಸಂಘದ ಅಧ್ಯಕ್ಷರಾದ ಆರ್ ಕಂದಸ್ವಾಮಿ, ಉಪಾಧ್ಯಕ್ಷರಾದ ವಿಟಿ ಪಿಚ್ಚಂಡಿ, ಕಾರ್ಯದರ್ಶಿ ವಿ ವಡಿವೇಲು, ಖಜಾಂಚಿ ಡಿ ಚಂದ್ರಶೇಖರ್ ಅವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು. ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಸಹಕಾರ ನೀಡಿದರು. ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ಅವರು ಮಾತನಾಡಿ, ನೇಕಾರ ವೃತ್ತಿ ಪ್ರಧಾನ ಸೆಗುಂತರ್ ಜಾತಿಯು ರಾಜ್ಯದಲ್ಲಿ 6 ಲಕ್ಷ ಜನಸಂಖ್ಯೆ ಇದೆ. ಆದರೆ ಜಾತಿ ಗಣತಿಯಲ್ಲಿ ಕಡಿಮೆ ತೋರಿಸಲಾಗಿದೆ. ನೇಕಾರ ಸಮುದಾಯಗಳು ಒಟ್ಟಾರೆ 50 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ. ಆದರೆ ರಾಜ್ಯ ಜಾತಿ ಗಣತಿಯಲ್ಲಿ ಸಮರ್ಪಕವಾಗಿ ಗಣತಿಯಾಗಿಲ್ಲ. ಆದ್ದರಿಂದ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುವ ಸಾಧ್ಯತೆ ಇದೆ. ಸೆಗುಂತರ್ ಸಮುದಾಯವು ಕರ್ನಾಟಕದಾದ್ಯಂತ ಹರಡಿಕೊಂಡಿದೆ. ನಮ್ಮ ಪ್ರಗತಿ ಮತ್ತು ರಾಜ್ಯದ ಅಭಿವೃದ್ಧಿ ಎರಡಕ್ಕೂ ಕೊಡುಗೆ ನೀಡುತ್ತದೆ. ಪ್ರಸ್ತುತ ನಮ್ಮ ಸಮುದಾಯವನ್ನು 2A ವರ್ಗದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 15% ಮೀಸಲಾತಿಯನ್ನು ಹೊಂದಿದೆ. ಆದಾಗ್ಯೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿದ ಜಾತಿ ಜನಗಣತಿ ವರದಿಯು ನಮ್ಮ ನೇಕಾರ ಸಮುದಾಯದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ವರದಿಯಲ್ಲಿ ಉಲ್ಲೇಖಿಸಲಾದ ಅಂಕಿ ಅಂಶಗಳು ಗಮನಾರ್ಹ ತೊಂದರೆಯನ್ನುಂಟು ಮಾಡಿವೆ. ಆದ್ದರಿಂದ ನೇಕಾರ ಸಮುದಾಯಗಳ ಒಕ್ಕೂಟದ ಮೂಲಕ ಈ ಅಂಕಿ ಅಂಶಗಳನ್ನು ಮರುಪರಿಶೀಲಿಸಿ ಮರುಮೌಲ್ಯಮಾಪನ ಮಾಡುವಂತೆ ನಾವು ಸರ್ಕಾರವನ್ನು ಒತ್ತಾಯಿಸಿದ್ದೇವೆ ಎಂದರು. ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಸೆಗುಂತರ್ ಸಂಘ ಅಂತ ನಮ್ದು ಅದರದೊಂದು ಅಂಗ. ನಾವು ಸುಮಾರು ಒಂದು 75 ವರ್ಷದಿಂದ ನಮ್ಮ ಸಂಘ ಇಲ್ಲಿ ಬೆಳೆದು ಬರ್ತಾ ಇದೆ. ನಾವು ನೇಕಾರ ಸಮುದಾಯಕ್ಕೆ ಸೇರಿದವರು. ಇದು ಪ್ರೆಸ್ ಮೀಟ್ ಇಟ್ಟಿರೋದು ಫಸ್ಟ್ ಆಫ್ ಆಲ್ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರಬೇಕಾಗಿತ್ತು. ಆಲ್ರೆಡಿ ನಾನು ಮ್ಯಾಟ್ರಿಗೆ ಬಂದುಬಿಟ್ಟೆ, ಸಾರಿ, ಎಲ್ಲರನ್ನೂ ಸ್ವಾಗತಿಸ್ತೇನೆ. ಜಾತಿ ಗಣತಿ ಬಗ್ಗೆ ಸರ್ಕಾರಕ್ಕೆ ನಾವು ಎಷ್ಟು ಜನ ಇದ್ದೀವಿ, ನಾವು 4 ರಿಂದ 5 ಲಕ್ಷ 6 ಲಕ್ಷವರೆಗೂ ಇದ್ದೀವಿ. ಬಟ್ ಸರ್ಕಾರ ನಮಗೆ 2014 ಸೆನ್ಸಸ್ದು ಒಂದು ಫಿಗರ್ ಕೊಟ್ಟಿದೆ, ಅದು ಭಾಳ ಕಡಿಮೆ ಲೆವೆಲಲ್ಲಿದೆ. ಸರ್ಕಾರಕ್ಕೆ ನಾವು ಎಷ್ಟು ಜನ ಇದ್ದೀವಿ, ಯಾವ್ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಜನ ಇದ್ದೀವಿ, ಗಂಡಸರೆಷ್ಟು, ಹೆಣ್ಮಕ್ಳೆಷ್ಟು, ನಮ್ಮಲ್ಲಿ ಓದಿರ್ತಕ್ಕಂಥ ಜನಗಳೆಷ್ಟು, ಡಾಕ್ಟರ್ಸ್ ಎಷ್ಟು, ಅಡ್ವೊಕೇಟ್ಸ್ ಎಷ್ಟು, ಗೌರ್ಮೆಂಟ್ ಎಂಪ್ಲಾಯೀಸ್ ಎಷ್ಟು ಅನ್ನೋ ತೋರಿಸೋದಕ್ಕೋಸ್ಕರ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ BS ಸೋಮಶೇಖರ್ ಅವರಿಂದ ಒಂದು ಆ್ಯಪ್ ರೆಡಿ ಮಾಡಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನೇಕಾರರಿಗೂ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸೆಗುಂತರ್ ಸಂಘದ ವತಿಯಿಂದ ಆ ಆ್ಯಪ್ನ ಎಲ್ರಿಗೂ ರೀಚ್ ಆಗಿ ಆ ಆ್ಯಪ್ ಮುಖಾಂತರ ಸೆಗುಂತರ್ ಅಂತ ಜಾತಿನ ನೋಂದಾಯಿಸ್ಕೋಬೇಕು ಅಂತ ನಾವು ಈ ಪ್ರೆಸ್ ಮೀಟ್ನ ಕರೆದಿರೋದು. ನಾವು ಈಗ ಜಸ್ಟ್ ಒಂದು 15 ದಿವಸದಿಂದನೇ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ನಿಜವಾಗ್ಲೂ ನಿಧಾನ ಮಾಡೋದು, ನಮಗಿದು ಈ ಥರ ಮಾಡಬೇಕು ಅನ್ನೋದೇನು ಗೊತ್ತಾಗಿಲ್ಲ. ಈಗ ಎಲ್ರಿಗೂ ಹೇಳಬೇಕು. ನಾವು ದಿನ ಫೋನಲ್ಲಿ ಮಾತಾಡ್ಕೋತೀವಿ, ಹಿಂಗೆ ಮಾಡಿ ಅಂತ ಹೇಳ್ತೀವಿ, ಯಾರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಏನು ಮಾಡಿದ್ವಿ, ಪ್ರೆಸ್ ಮುಖಾಂತರ, ಮೀಡಿಯಾ ಮುಖಾಂತರ ಎಲ್ಲ ನಮ್ಮ ಸೆಗುಂತರ್ಸ್ ಎಲ್ಲೆಲ್ಲಿದ್ದಾರೆ, ಈಗ ಎಕ್ಸಾಂಪಲ್ ಮೈಸೂರಲ್ಲಿ ತುಂಬ ಜನ ಇದ್ದಾರೆ, ತುಮಕೂರಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಭದ್ರಾವತಿಯಲ್ಲಿದ್ದಾರೆ, ಚಿತ್ರದುರ್ಗದಲ್ಲಿದ್ದಾರೆ, ಹರಿಹರದಲ್ಲಿದ್ದಾರೆ, ಆಮೇಲೆ ಇಲ್ಲಿ ಬನ್ನರ್ಘಟ್ಟ ಇದೆ ನೋಡಿ, ಅಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಒಬ್ಬರು ಬಂದಿಲ್ಲ, ನಾವು ಕರೆದಿದ್ದೀವಿ. ಆದರೆ ಈ ನಿಮ್ಮ ಪ್ರೆಸ್ ಮುಖಾಂತರ ಅವ್ರಿಗೆ ಹೋಗಿ ಸೇರಲಿ, ನಿಮ್ಮ ಪ್ರೆಸ್ ಮುಖಾಂತರ ಅವರೆಲ್ಲರೂ ಈ ಜಾತಿ ಗಣತಿಗೆ ಬಂದು ನೋಂದಾಯಿಸ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಇದು ಮಾಡಿ. ಪ್ರತಿಯೊಬ್ಬರು ನಮ್ಮಲ್ಲಿ ಇರ್ತಕ್ಕಂಥ ಆಫೀಸ್ ಬೇರರ್ಸು, ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಎಲ್ಲರೂ ಹೋಬಳಿ ಲೆವೆಲಲ್ಲಿ, ಹಳ್ಳಿ ಲೆವೆಲಲ್ಲಿ, ಸಿಟಿ ಲೆವೆಲಲ್ಲಿ ನಮಗೆ ತೊಂದರೆ ಇಲ್ಲ, ದಿನ ಸಿಗ್ತಾರೆ. ಹಳ್ಳಿ ಲೆವೆಲಲ್ಲಿ ನಾವು ನಮ್ಮ ಟೀಮ್ಗಳು ಮಾಡಿಕೊಂಡು ಪ್ರತಿಯೊಬ್ಬರು ಹೋಗಿ ಇದನ್ನು ಅರಿವು ಮೂಡಿಸಬೇಕು ಅನ್ನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅದನ್ನ ಮಾಡ್ತೀವಿ. ಅದೆಲ್ಲ ಮಾಡಿದ್ರೆ ಮಾತ್ರನೇ ಬರೋದು. Most important thing for this press meet is number 1, our community Sengunther has been reflected in the Gazette very few numbers, whereas in 2014 our strength was about 2 lakhs of people. Now 6 lakh people are there throughout Karnataka. Even in Mangalore, about far off place, about 75 families are there. Kolar district, of course Bangalore district, Shimoga, Davanagere, Kodagu, Bhadravati, all those places filled with the Senguntars. So their involvement has to come to retain our 15% in 2A category for reservation for job and education. That's the most important thing. For that, we request all the Senguntars to come in that app. What is that app? nekara.in. Nekara, Nekara
Okkuta OKUTTA.in. In the app, this app, you should use it and you should enter all your family members. Gents, ladies, children, everybody need to be entered. Then only we can tell the government of Karnataka, we are about 6 lakhs people in Karnataka. We are about 6 lakh people in Karnataka. Please note anta helbekagatte. That's why we have requested everybody, trust people to come. You have come. Thank you very much. We are really grateful to all of you. ಈಗಾಗಲೇ ನಾವು ನಮ್ಮ ಉಪಾಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ನಾನು ಟ್ರೆಜರರ್ ಆಗಿ ಈ ನಮ್ಮ ಕರ್ನಾಟಕ ಸೆಂಗುಂದರ್ ಸಂಘ ಸ್ಥಾಪನೆ ಆದಾಗಿಂದ ನಾನು ಟ್ರೆಜರರ್ ಆಗೇ ಇದ್ದೀವಿ. ಪ್ರತಿ ವರ್ಷ ನಮ್ಮ ಸಂಘ ಸಮುದಾಯದ ಏಳಿಗೆಗಾಗಿ ದುಡಿತಾ ಇದೆ. ಇವತ್ತುವರೆಗೂ ಅದೇ ಪ್ರಯತ್ನದಲ್ಲಿ ಇದ್ದೀವಿ. ನಾವು ಪ್ರತಿ ವರ್ಷವೂ ನಾವು ರಿನ್ಯೂವಲ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ರಿಜಿಸ್ಟ್ರಾರ್ ಕಾನೂನು ಪ್ರಕಾರ ಪ್ರತಿ ವರ್ಷವೂ ನಾವು ರಿನ್ಯೂವಲ್ ಮಾಡಿ ಅಪ್ಡೇಟ್ ಮಾಡಿಕೊಂಡಿದ್ದೀವಿ. ಎಲ್ಲ ಲೆಕ್ಕಪತ್ರಗಳನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೀವಿ. ನಮ್ಮದು ಈಗಾಗಲೇ ಕೈಕೋಳ ಅನ್ನಂತ ಇತ್ತು ಮೊದಲು. ಅನಂತರ ರಾಜ್ಯ ಭಾಷಾವಾರು ಪ್ರಾಂತ್ಯ ಅಂತ ಆದಾಗ 1956ರಲ್ಲಿ ಅದಕ್ಕೆ ಮೊದಲು ಕೈಕೋಳ ಅನ್ನಂತಿತ್ತು. ಅನಂತರ ನಾವು ತಮಿಳ್ ಬೇಸಲ್ಲಿ ಇಂದ ಈ ವಲಸೆ ಬಂದು ಇಲ್ಲಿ ಸುಮಾರು 60-70 ವರ್ಷ ಆಗಿದ್ದರೂ ಕೂಡ ನಾವು ಎಲ್ಲಿ ಇರೋ ಜನರ ಸಂಸ್ಕೃತಿಗೆ ತಕ್ಕಂಗೆ ಒಗ್ಗಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನೇಕಾರ ಒಕ್ಕೂಟದಲ್ಲಿ 26ರಿಂದ 29 ಸಂಘಗಳಿದೆ. ಅದರಲ್ಲಿ ನಮ್ಮದೊಂದು ಸಂಘ ಭಾಗವಹಿಸ್ತಾ ಇದೆ. 1994ರಲ್ಲಿ ಶ್ರೀ ರವಿವರ್ಮ ಅವರ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿದ್ದಾಗ ನಾವು ಸೆಂಗುಂದರನ್ನು ಅದಕ್ಕೆ ಸೇರಿಸ್ಬೇಕು ಅಂತ ಹೇಳಿದ್ವಿ, ಸೇರಿಸಿದ್ವಿ. ಅದರದ್ದು ಗೆಜೆಟ್ ಅನೌನ್ಸ್ಮೆಂಟು ಕೂಡ ನಮ್ಮಲ್ಲಿ ಬಂದಿದೆ. ನಾವು 2005ರಲ್ಲಿ ನಾವೊಂದು ಆ ಗೆಜೆಟ್ನೆಲ್ಲ ಪ್ರಿಂಟ್ ಮಾಡಿ ನಮ್ಮ ಜನಗಳಿಗೆ, ಸಮುದಾಯದವರಿಗೆ ಕೊಟ್ಟಿದ್ದೀವಿ. ಆವಾಗ ನಮ್ಮ ಜನರು ಎಷ್ಟೆಷ್ಟು ಸದಸ್ಯರು ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ದಾರೆ ಅಂತೇಳಿ ಅಡ್ರೆಸ್ ಬುಕ್ಕುಗಳು ಕೂಡ ಮಾಡಿದ್ದೀವಿ. ಆವಾಗ ಮಾಡಿ 1.5 ಲಕ್ಷ ಜನ ಇದ್ದೀವಿ ಅನ್ನೋದನ್ನು ನಾವು ಆಧಾರ ಸಮೇತವಾಗಿ ಅವರಿಗೆ ಮಂಡನೆ ಮಾಡಿ ಅವರು ಒಪ್ಕೊಂಡು ನಮಗೆ ಮಾಡಿದ್ದಾರೆ. ಈಗ ಮೊನ್ನೆ ಈ ಕಾಂತರಾಜು ವರದಿಯಲ್ಲಿ ತುಂಬ ಕಡಿಮೆ, ತುಂಬ ಕೇವಲವಾದ ಅಂತ ಲೆಕ್ಕನ ಕೊಟ್ಟಿದ್ದಾರೆ. ಅಂದರೆ ಈ ವರದಿಯು ಅವೈಜ್ಞಾನಿಕವಾಗಿದೆ ಅಂತೇಳಿ ಆಲ್ರೆಡಿ ನಮ್ಮ ವಿಜಯ ಕರ್ನಾಟಕದಲ್ಲಿ ನೆನ್ನೆ ಪೇಪರಲ್ಲಿ ಬಂದಿದೆ. ಆ ಪೇಪರ್ ವರದಿ ಪ್ರಕಾರ ಇದನ್ನು ನಾವು ಕರ್ನಾಟಕ ಸೆಂಗುಂದೂರು ಸಂಘ ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ತೀವ್ರವಾಗಿ ವಿರೋಧಿಸ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರದ ಜೊತೆ ಸಮಾಲೋಚನೆಯಲ್ಲಿ ನಮ್ಮ ಸೋಮಶೇಖರ್ ಅವರು ಇದ್ದಾರೆ, ಅವ್ರ ಹಿಂದೆ ನಾವು ಇದ್ದೀವಿ. ಇದನ್ನ ಖಂಡಿತವಾಗಿ ಜಾರಿಗೊಳಿಸ್ತೀವಿ.